This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಜಾಬ್ಸ್ ಅಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವಿಡಿಯೋಲಿ ನಾನು ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಇದು ಮನೆಯಿಂದ ಕೆಲಸ ಮಾಡುವ ಅವಕಾಶ ಆಗಿರುತ್ತೆ. ಫ್ರೆಶರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಸಿಗುತ್ತೆ. ಗೈಸ್, ನಿಮ್ಗೆ ಏನಾದರೂ ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ. ಓಕೆ ಗೈಸ್, ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ನೌಕರಿಯಲ್ಲಿ ಇವರು ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ ಗೈಸ್. ಇದು ಡೇಟಾ ಎಂಟ್ರಿ ಆಪರೇಟರ್ ಆಗಿರುತ್ತಂತೆ. ಸಾಫ್ಟೆಕ್ ಅನ್ನೋ ಕಂಪನಿ ಕಡೆಯಿಂದ ನಮಗೆ ಈ ಅವಕಾಶ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ನೋಡ್ಬೋದು ಎಷ್ಟು ಜನ ಆಲ್ರೆಡಿ ಅಪ್ಲೈ ಮಾಡಿದ್ದಾರಂತೆ. ಮತ್ತು 30 ಡೇಸ್ ಆಗಿದೆ ಅಂತ ಈ ಜಾಬ್ ಓಪನ್ ಮಾಡಿ. ಆದರೂ ಸಹ ವ್ಯಾಕೆನ್ಸಿ ಇದೆ ಅಂತ ನಮಗೆ ಕೊಟ್ಟಿದ್ದಾರೆ ಗೈಸ್. ಲೊಕೇಶನ್ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. 3 ಇಯರ್ಸ್ವರೆಗೆ ಇವ್ರಿಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದಂತೆ. 0 ಇದ್ದರೂ ಈ ಫ್ರೆಶರ್ಸ್ ಆಲ್ಸೋ ಅಪ್ಲೈ ಮಾಡ್ಬೋದು. ಗ್ರ್ಯಾಜುಯೇಷನ್ ಅನ್ನೋದು ಆಗಿರಬೇಕು ಗೈಸ್. ಇಲ್ಲ ಅದನ್ನು ಸಹ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇದು ಪರ್ಮನೆಂಟ್ 100% ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಡೇಟಾ ಎಂಟ್ರಿ ಆಪರೇಟರ್ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ವಾಟ್ ಯು ವಿಲ್ ಡೂ ಅಲ್ಲಿ ಸಾಫ್ಟೆಕ್ ಈಸ್ ಲುಕಿಂಗ್ ಫಾರ್ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಎಫಿಷಿಯಂಟ್ ಡೇಟಾ ಎಂಟ್ರಿ ಆಪರೇಟರ್ಸ್ ಟು ಜಾಯಿನ್ ಅವರ್ ಟೀಮ್. The ideal candidate should have excellent typing skills, accuracy and ability to handle large volumes of data entry ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಗೈಸ್. ಈಗ ಡೇಟಾ ಎಂಟ್ರಿ ಅಂದರೆ ಟೈಪಿಂಗ್ ಸ್ಕಿಲ್ಸ್ ಅನ್ನೋದು ಇಡಲೇಬೇಕಾಗಿರುತ್ತೆ. ಯಾಕಂದರೆ ನೀವು ಲಾರ್ಜ್ ಸೆಟ್ ಆಫ್ ಡೇಟಾನೆಲ್ಲ ನೀವು ಟೈಪ್ ಅನ್ನೋದು ಮಾಡ್ತಿರಬೇಕು. ಈ ಡೇಟಾನ ಎಂಟ್ರಿ ಅನ್ನೋದು ಮಾಡ್ತಿರಬೇಕು ಅಂತ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. 3 ಇಯರ್ಸ್ವರೆಗೂ ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು ಗೈಸ್. ಓಕೆ, ಯಾವುದೇ ರೀತಿ ಮಿಸ್ಟೇಕ್ಸ್ ಏನೂ ಇಲ್ದಿರ ನೀವು ಟೈಪ್ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ, ಮತ್ತು ಕ್ಯಾಂಡಿಡೇಟ್ಸ್ ಎನಿ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಅಕ್ಯುರೇಟ್ಲಿ ಎಂಟರ್ ಡೇಟಾ ಇಂಟು ಕಂಪ್ಯೂಟರ್ ಸಿಸ್ಟಮ್ಸ್ ಆ್ಯಂಡ್ ಡೇಟಾ ಬೇಸಿಸ್ ಅಂತ ಕೊಟ್ಟಿದ್ದಾರೆ. ಅವರು ನಿಮಗೆ ಡೇಟಾ ಅನ್ನೋದು ಕೊಡ್ತಾರೆ. ಆ ಡೇಟಾನ ನೀವು ಎಂಟರ್ ಅನ್ನೋದು ಮಾಡಬೇಕಾಗಿರುತ್ತೆ. ಕಂಪ್ಯೂಟರ್ ಸಿಸ್ಟಮ್ಸ್ಗೆ ಡೇಟಾ ಬೇಸಿಸಲ್ಲಿ ಎಂಟರ್ ಅನ್ನೋದು ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ವೆರಿಫೈ ಆ್ಯಂಡ್ ಕರೆಕ್ಟ್ ಡೇಟಾ ವೇರ್ ನೆಸೆಸರಿ ಅಂತ ಕೊಟ್ಟಿದ್ದಾರೆ. ಲೈಕ್ ಕೆಲವೊಂದು ಸಲ ಮಿಸ್ಟೇಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡಿ ವೆರಿಫೈ ಮಾಡಿ ಎಲ್ಲೆಲ್ಲ ಕರೆಕ್ಟಾಗಿರೋ ಡೇಟಾನ ನೀವು ಮೆನ್ಷನ್ ಅನ್ನೋದು ಮಾಡಬೇಕಾಗಿರುತ್ತೆ. ಮತ್ತು ಅಪ್ಡೇಟ್ಸ್ ರೆಕಾರ್ಡ್ಸ್ ಎಲ್ಲ ನೀವು ಎಫಿಷಿಯೆಂಟ್ಲಾಗಿ ಮೈಂಟೈನ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ನೆಕ್ಸ್ಟಲ್ಲಿ ಎನ್ಶೂರ್ ಕಾನ್ಫಿಡೆನ್ಷಿಯಲಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಆಲ್ ಡೇಟಾ, ಅಂದರೆ ಡೇಟಾನ ಲೀಕ್ ಮಾಡ್ದಿರ ಕಾನ್ಫಿಡೆಂಟಲಾಗಿ ನೀವು ಸೇಫ್ ಅನ್ನೋದು ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಗೈಸ್. ಎಲ್ಲ ಸಿಂಪಲ್ ಡೇಟಾ ಎಂಟ್ರಿ ಟಾರ್ಗೆಟ್ಸ್ ಮತ್ತು ಎಲ್ಲ ಇರುತ್ತೆ ಕೆಲವೊಂದು ಟೈಮ್ಸ್ ನಿಮಗೆ. ಇಲ್ಲ ಡೇಟಾ ಎಂಟ್ರಿ ರಿಲೇಟೆಡ್ ವರ್ಕೇ ಇರುತ್ತೆ ಗೈಸ್. ಓಕೆ, ಇಂಡಸ್ಟ್ರಿ ಟೈಪ್ ನೋಡಿದ್ರೆ IT ಸರ್ವಿಸಸ್ ಆ್ಯಂಡ್ ಕನ್ಸಲ್ಟಿಂಗ್ ಅಂತ ಇದೆ. ಡಿಪಾರ್ಟ್ಮೆಂಟ್ ನೋಡಿದ್ರೆ ಕಸ್ಟಮರ್ ಸಕ್ಸಸ್. ರೋಲ್ ಬಂದುಬಿಟ್ಟು ಡೇಟಾ ಎಂಟ್ರಿ. ಇದು ಫುಲ್ ಟೈಮ್ ಪರ್ಮನೆಂಟ್ ರೋಲ್ ಆಗಿರುತ್ತೆ. ನಿಮ್ದೇನಾದರೂ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದ್ರು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲ ಎನಿ ಗ್ರ್ಯಾಜುಯೇಟ್ಸ್ ಆಲ್ಸೋ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ನೆಕ್ಸ್ಟ್ಲಿ ಅಬೌಟ್ ಕಂಪ್ನಿ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ನಿ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಎಲ್ಲ ಕ್ಲಿಯರಾಗಿ ಇದೆ. ಕಂಪ್ನಿ ಹೆಸರು ಸಹ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಬ್ಲೂ ಕಲರ್ ಆಪ್ಷನ್ ಇದೆ ಅಲ್ವಾ, ಅಪ್ಲೈ ಅಂತ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅವ್ರ ಪೇಜ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಅಲ್ಲಿ ಸಹ ನೀವು ನೇಮ್ ಮತ್ತು ಇಮೇಲ್ ಅಡ್ರೆಸ್ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ನಾನು ಸಹ ಅದನ್ನು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ನಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಗೈಸ್, ಇದು ಬಂದುಬಿಟ್ಟು ಅವರ ಅಫಿಷಿಯಲ್ ವೆಬ್ಸೈಟ್ ಅಂತ ಆಗಿರುತ್ತಂತೆ. ಅಫಿಷಿಯಲ್ ವೆಬ್ಸೈಟ್ ಸಹ ಕೊಟ್ಟಿದ್ದಾರೆ. ಅಲ್ಲಿ ಸಹ ನೀವು ಚೆಕ್ ಮಾಡ್ಕೋಬೋದು. ಜಾಯಿನ್ ಅವರ್ ಟೀಮ್ ಅಟ್ ಸಾಫ್ಟೆಕ್ ಅಂತ ಕೊಟ್ಟಿದ್ದಾರೆ. ಜಾಬ್ ಟೈಟಲ್ ಬಂದು ಡೇಟಾ ಎಂಟ್ರಿ ಆಪರೇಟರ್ ಆಗಿರುತ್ತೆ. ಮತ್ತು ಇಲ್ಲಿ ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ 0 to 3 years ಅಂತ ಹೇಳ್ಬಿಟ್ಟು ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೇಮ್ ಡೀಟೇಲ್ಸ್ನ ಇಲ್ಲಿ ಸಹ ಕೊಟ್ಟಿದ್ದಾರೆ ಗೈಸ್. ನೀವು ಅದನ್ನು ಸಹ ಚೆಕ್ ಅನ್ನೋದು ಮಾಡ್ಕೋಬೋದು ಬೇಕು ಅಂದರೆ. ಓಕೆ, ನಾನು ಇದೆಲ್ಲ ಸ್ಕಿಪ್ ಮಾಡ್ತಿದ್ದೀನಿ ಯಾಕೆಂದರೆ ಆಗಲೇ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ. ಸೊ ಗೈಸ್, ಮತ್ತು ನಿಮಗೆ ಟೀಮ್ ಮೆಂಬರ್ಸ್ ಎಲ್ಲ ಇರುತ್ತಲ್ಲ, ಏನಾದರೂ ಡೌಟ್ಸ್ ಬಂದಾಗ ನೀವು ಟೀಮ್ ಮೆಂಬರ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕ್ಲಾರಿಫೈ ಅನ್ನೋದು ಮಾಡ್ಕೋಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಆ ಪಾಯಿಂಟ್ನ ಸಹ ಮೆನ್ಷನ್ ಮಾಡಿದ್ದಾರೆ. ಅಪ್ಲೈ ನೌ ಆಪ್ಷನ್ನ ಕ್ಲಿಕ್ ಮಾಡಿದರೆ ಫುಲ್ ನೇಮ್ ಮತ್ತು ಇಮೇಲ್ ಅಡ್ರೆಸ್ ಮತ್ತು ನಿಮ್ಮ ಕರೆಕ್ಟಾಗಿರುವಂತಹ ಫೋನ್ ನಂಬರ್, ಇಮೇಲ್ ಅಡ್ರೆಸ್ ಎಲ್ಲ ಹಾಕಬೇಕಾಗಿರುತ್ತೆ ಗೈಸ್. ಯಾವುದು ಮಿಸ್ಟೇಕ್ ಇಲ್ಲದ್ರೆ ಕರೆಕ್ಟಾಗಿ ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಪೊಸಿಷನ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಡೇಟಾ ಎಂಟ್ರಿ ಆಪರೇಟರ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಇಲ್ಲ ನಿಮ್ಗೆ ಬೇರೆ ರೋಲ್ಸ್ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಸಹ ನೀವು ಅಪ್ಲೈ ಮಾಡ್ಕೋಬೋದು ಗೈಸ್. ಇಲ್ಲಿ ನೋಡ್ಬೋದು ತುಂಬ ರೋಲ್ಸ್ ಅನ್ನೋದು ಇದೆ ನಮಗೆ. ಡೇಟಾ ಎಂಟ್ರಿ ಆಪರೇಟರ್ ನಾನು ಕ್ಲಿಕ್ ಮಾಡಿದ್ದೀನಿ. ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಏನಾದರೂ ಡೇಟಾ ಎಂಟ್ರಿ ಬಗ್ಗೆ ಏನಾದರೂ ಮಾಹಿತಿ ಅನ್ನೋದು ನೀವು ಕೊಡಬೇಕು ಅಂದರೆ ಇಲ್ಲಿ ರೈಟ್ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಅಂತಿದೆ ಅಲ್ವಾ, ಅಲ್ಲಿ ಸಹ ನೀವು ಏನಾದರೂ ಶಾರ್ಟಾಗಿ ಬರಿಬೋದು ಅಂತೆ. ಅದನ್ನು ಸಹ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ PDF ಆರ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ರೆಸ್ಯೂಮ್ ಅನ್ನೋದು ನೀವು ಅಪ್ಲೋಡ್ ಅನ್ನೋದು ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಈ ಜಾಬ್ಗೆ ನೀವು ಸಕ್ಸಸ್ಫುಲ್ಲಿಯಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ನಿಮ್ಮ ಪ್ರೊಫೈಲ್, ನಿಮ್ಮ ರೆಸ್ಯೂಮ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ನಿಮಗೆ ಅವರು ಗೆಟ್ ಬ್ಯಾಕ್ ಅನ್ನೋದು ಹಾಕ್ತಾರೆ ಗೈಸ್. ರೆಸ್ಯೂಮ್ ಅನ್ನೋದು ಅಪ್ಡೇಟ್ ಆಗಿ ಇಟ್ಕೊಳ್ಳಿ. ನಾನು ಸಹ ಫೈಲ್ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಫೈಲ್ ಅಪ್ಲೋಡೆಡ್ ಅಂತ ನನಗೆ ಇಲ್ಲಿ ಕ್ಲಿಯರಾಗಿ ನೋಡಿಸ್ತಿದೆ ಗೈಸ್.
ಓಕೆ, ಫೈಲ್ನ ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಥ್ಯಾಂಕ್ ಯು ನೋಟ್ ಅನ್ನೋದು ಕಳಿಸ್ತಾರೆ. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಅವರ್ ಟೀಮ್ ವಿಲ್ ರಿವ್ಯೂ ಅವರ್ ಸಬ್ಮಿಷನ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಶಾರ್ಟ್ಲಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ರೆಸ್ಯೂಮೆಲ್ಲ ಅವರು ಟೀಮೆಲ್ಲ ಚೆಕ್ ಮಾಡಿ ರಿವ್ಯೂ ಮಾಡಿ ಮತ್ತೆ ಅವರು ನಿಮಗೆ ಗೆಟ್ ಬ್ಯಾಕ್ ಅನ್ನೋದು ಹಾಕ್ತಾರೆ ಅಂತ ಇಲ್ಲಿ ನಮಗೆ ಕ್ಲಿಯರಾಗಿ ಸಹ ಕೊಟ್ಟಿದ್ದಾರೆ ಗೈಸ್. ಇಷ್ಟ ಆಗಿರುತ್ತೆ ಗೈಸ್ ಇವತ್ತಿನ ವೀಡಿಯೋಲಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ ಗೈಸ್ಗೆಲ್ಲ. ಎಷ್ಟು ಜನಕ್ಕೆ ರೆಸ್ಯೂಮ್ ಅನ್ನೋದು ರಿಜೆಕ್ಟ್ ಅನ್ನೋದು ಆಗ್ಬೋದು ಗೈಸ್. ಸೊ ನೀವು ರೆಸ್ಯೂಮ್ ಅನ್ನೋದು ಅಪ್ಡೇಟ್ ಮಾಡಿಕೊಂಡು ನಂತರ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಒಂದೇ ರೆಸ್ಯೂಮ್ ಇಟ್ಕೊಂಡು ನೀವು ಎಲ್ಲ ಜಾಬ್ಸ್ಗೂ ಅಪ್ಲೈ ಮಾಡಿಬಿಡಿ. ಡೇಟಾ ಎಂಟ್ರಿ ಜಾಬ್ಸ್ಗೆ ಒಂಥರ ರೆಸ್ಯೂಮ್ ಅನ್ನೋದು ರೆಡಿ ಮಾಡಿಕೊಂಡು ಡೇಟಾ ಎಂಟ್ರಿ ರೋಲ್ಸ್ಗೆಲ್ಲ ಆ ರೆಸ್ಯೂಮ್ ಯೂಸ್ ಮಾಡಿಕೊಂಡು ನೀವು ಜಾಬ್ಸ್ಗೆ ಅಪ್ಲೈ ಮಾಡಿ ಗೈಸ್. ಓಕೆ, ಕಸ್ಟಮರ್ ಸಪೋರ್ಟ್ ಜಾಬ್ಸ್ ಬಂದಾಗ ಕಸ್ಟಮರ್ ಸಪೋರ್ಟ್ ಜಾಬ್ ರೆಸ್ಯೂಮ್ ಅನ್ನೋದು ಪ್ರಿಪೇರ್ ಮಾಡಿಕೊಂಡು ಆ ರೆಸ್ಯೂಮ್ ಅನ್ನೋದು ನೀವು ಯೂಸ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗಿರುತ್ತೆ. ಈ ರೀತಿ ವೆರೈಟಿ ಆಫ್ ರೆಸ್ಯೂಮ್ಸ್ನ ನೀವು ಕ್ರಿಯೇಟ್ ಮಾಡಿಕೊಂಡು ನಂತರ ನೀವು ಪ್ರತಿ ಜಾಬ್ಗೂ ಅಪ್ಲೈ ಮಾಡ್ಕೊಂಬಂದರೆ ಒಂದಲ್ಲ ಒಂದು ಜಾಬ್ ನಿಮಗೆ ಸಿಗುತ್ತೆ. ಓಕೆ, ಅಟ್ಲೀಸ್ಟ್ ಒಂದು 10, 15, 20 ಜಾಬ್ಸ್ಗೆಲ್ಲ ನೀವು ಕನ್ಸಿಸ್ಟೆನ್ಸಿಯಾಗಿ ಅಪ್ಲೈ ಮಾಡ್ತಿದ್ರೆ ಒಂದಲ್ಲ ಒಂದು ಜಾಬ್ ನಿಮಗೆ ಖಂಡಿತ ಸಿಗುತ್ತೆ ಗೈಸ್. ಓಕೆ, ಸೊ ಎಲ್ಲ ಜಾಬ್ಸ್ಗೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳಿ. ಯಾರೇ ಆಗಲಿ ₹1 ಕೇಳಿದ್ರು ಪೇ ಮಾಡೋಕ್ಕಂತೂ ಹೋಗಬೇಡಿ ಗೈಸ್. ಓಕೆ, ಆ ಥರ ಯಾರಾದರೂ ಕೇಳಿದಾಗ ಅದು ಫೇಕ್ ಅಂತ ನೀವು ರೆಕಗ್ನೈಸ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಬಾಯ್.